ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SVN ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಪುದೀನ ರೈಸ್ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ, ಒಂದು ದೊಡ್ಡ ಕಟ್ಟು ಪುದೀನನ ಅದರಲ್ಲೇ ಅರ್ಧ ಬಿಡಿಸ್ಬಿಟ್ಟು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ, ಅದರಲ್ಲಿ ಅರ್ಧ ಬಾಸುಮತಿ ಅಕ್ಕಿ, ಅರ್ಧ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 4, 1 ಹೂವು, ಚಕ್ಕೆ, 1 ಪಲಾವ್ ಎಲೆ, ಅರಿಶಿಣ ಪುಡಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ, 2 ಟೊಮೆಟೊ, 2 ಈರುಳ್ಳಿ, ಆಯಿಲ್ ಇಷ್ಟು ತೊಗೊಂಡಿದ್ದೀನಿ. ಸ್ಪೈಸಸ್ ಜಾಸ್ತಿ ಆ್ಯಡ್ ಮಾಡಿದೆ, ಸಿಂಪಲ್ಲಾಗಿ ಮೈಲ್ಡಾಗಿರೋ ಥರ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊತೀನಿ ನಾನು. ಪಲಾವ್ ಆಗಲಿ ರೈಸ್ ಬಾತ್ ಆಗಲಿ ಯಾವುದೇ ರೈಸ್ ಬಾತ್ಗಳು ಮಾಡಿದರೆ ನೀರು ಕಾಯಿಸ್ಕೊಂಡ್ಬಿಟ್ಟು ಹಾಕಿದರೆ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಹಂಗಾಗಿ ಫಸ್ಟು ನೀರು ಕಾಯಕ್ಕೆ ಇಟ್ಕೊತಿದ್ದೀನಿ ನಾನು. ಒಂದು ಸೈಡ್ ನೀರು ಕಾಯಕ್ಕೆ ಇಡ್ತೀನಿ, ಇನ್ನೊಂದು ಸೈಡು ಕುಕ್ಕರ್ ಕಾಯಕ್ಕೆ ಇಡ್ತೀನಿ. ಈ 2 ಕಾಯೋದ್ರೊಳಗಡೆ, ಬಿಸಿ ಆಗೋದ್ರೊಳಗಡೆ ನೋಡಿ ಆಯಿಲ್ ಹಾಕ್ಕೊತಾ ಇದ್ದೀನಿ. 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಇದು ಕಾಯೋದ್ರೊಳಗಡೆ ಪುದೀನನ ಮಿಕ್ಸಿ ಮಾಡ್ಕೊತೀನಿ ನಾನು. ಈ ಪುದೀನ ಹಸಿಮೆಣಸಿನ್ಕಾಯಿ ಏನು ತೊಗೊಂಡಿದ್ದೀನಲ್ವ, ಇದೆರಡನ್ನೇ ಮಿಕ್ಸಿ ಮಾಡ್ಕೊತೀನಿ. ನೋಡಿ ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಕೊಂಬೋದೇನು ಅವಶ್ಯಕತೆ ಇಲ್ಲ, ಇದು ಇಷ್ಟಿದ್ರೆ ಸಾಕು. ನೋಡಿ ಎಣ್ಣೆ ಬಿಸಿಯಾಗಿದೆ, ಇದಕ್ಕೇ ಚಕ್ಕೆ, ಪಲಾವ್ ಎಲೆ, ಈ ಫ್ಲವರ್ ತೊಗೊಂಡಿದ್ನಲ್ವ ಇಷ್ಟನ್ನು ಹಾಕ್ತಾಯಿದ್ದೀನಿ. ಇಮಿಡಿಯೇಟಾಗಿ ಈರುಳ್ಳಿನೂ ಹಾಕ್ಬಿಡ್ತೀನಿ. 2 ಈರುಳ್ಳಿ ತೊಗೊಂಡಿರೋದು. ಇದು ಸ್ವಲ್ಪ ಫ್ರೈ ಆದ ನಂತರ ಮಿಕ್ಸಿ ಮಾಡ್ಕೊಂಡಿರೋ ಪುದೀನನ ಹಾಕ್ಕೊಳ್ಳೋದು. ಫ್ರೆಂಡ್ಸ್, ಇದು ಈರುಳ್ಳಿ ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ರುಬ್ಕೊಂಡಿರೋ ಪುದೀನನ ಹಾಕ್ಕೋಬೇಕು. ನೋಡಿ ರುಬ್ಕೊಂಡಿರೋ ಅಷ್ಟು ಪುದೀನನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಕಾಳು ಐಟಮ್ಸ್ ಏನೂ ಹಾಕ್ತಾಯಿಲ್ಲ ನಾನು. ಕಡಲೆ ಬೀಜ ಬೇಕಾದರೆ ಹಾಕ್ಕೋಬೋದು. ಫ್ರೆಂಡ್ಸ್, ಇದು ಪುದೀನ ಹಾಕಿದ ನಂತರ ಇದು ಚೆನ್ನಾಗಿ ಫ್ರೈ ಮಾಡಬೇಕಿದೆ. ಪುದೀನ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು. 1 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಎಲ್ಲರೂ ಬೇರೆ ಬೇರೆ ಥರನೇ ಮಾಡ್ತಾರೆ, ಅವ್ರವ್ರಿಗೆ ಟೇಸ್ಟ್ ಪ್ರಕಾರ. ಕಡಲೆ ಬೀಜ ಹಾಕಿ, ಆಮೇಲೆ ಕಡಲೆಬೇಳೆ ಹಾಕ್ಬಿಟ್ಟು ಒಗ್ಗರಣೆಗೆ ಆ ಥರ ಎಲ್ಲ ಮಾಡ್ತಾರೆ. ಬಟಾಣಿ ಬೇಕಾದ್ರೆ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಅರ್ಜೆಂಟಲ್ಲಿ ಮಾಡೋ ಥರ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಅರ್ಧ ಕಟ್ಟು ಪುದೀನ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ ನೋಡಿ, ಇಷ್ಟು ಕಡಿಮೆ ಆಗಿದೆ ನೋಡಿ. ಇದೆಲ್ಲ ಮಿಕ್ಸಿ ಮಾಡಿ ಫ್ರೈ ಮಾಡೋದ್ರೊಳಗಡೆ ಇಷ್ಟಾಗಿದೆಯಲ್ವ. ಈಗ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೇ ತೊಗೊಂಡಿರೋ ಅರಿಶಿಣ ಪುಡಿ ತೊಗೊಂಡಿದ್ದಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಇನ್ನು ಸ್ವಲ್ಪ ಫ್ರೈ ಮಾಡಬೇಕು. ಟೊಮೊಟೊ ಸ್ವಲ್ಪ ಒಂದು ಅರ್ಧ ಬೇಯೋದ್ರಷ್ಟು ಫ್ರೈ ಮಾಡಬೇಕು ಇದನ್ನು. ಟೊಮೊಟೊ ಒಂದು ಸ್ವಲ್ಪ ಬೆಂದಿದೆ. ಇವಾಗ ತೊಳ್ಕೊಂಡಿಟ್ಟಿದ್ನಲ್ವ ಅಕ್ಕಿನ, ಅದನ್ನು ಹಾಕ್ಕೊತಾ ಇದ್ದೀನಿ. ಈ ಅಕ್ಕಿನ ಒಂದು ಸ್ವಲ್ಪ ಮಿಕ್ಸ್ ಆಗೋ ಥರ, ಪುದೀನ ಎಲ್ಲ ಅದಕ್ಕೆ ಹೊಂದ್ಕೊಳ್ಳೋ ಥರ ಫ್ರೈ ಮಾಡಬೇಕು. ಸ್ವಲ್ಪ 1 ನಿಮಿಷ ಅಷ್ಟೇ. ನೋಡಿ ಇಲ್ಲಿ ನೀರು ಕಾಯ್ಕಿಟ್ಟಿದ್ನಲ್ವ, ಸಿಮ್ಮಲ್ಲಿ ಕಾಯ್ದಿದೆ ನೀರು. ಇದನ್ನ ಆಫ್ ಮಾಡ್ಕೊತೀನಿ ನಾನು. ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಿದೆ. ಒಂದು ಸ್ವಲ್ಪ ಫ್ರೈ ಕೂಡ ಆಗಿದೆ ಇದು ರೈಸ್ ಎಲ್ಲನೂ ಪುದೀನ ಜೊತೆ. ಇವಾಗ ಕಾಯ್ದಿರೋ ನೀರನ್ನು ಹಾಕ್ಕೊತೀನಿ. 1:2, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಕಾಯಿಸಿದ್ದೀನಿ ನಾನು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಇನ್ನೂ ಸ್ವಲ್ಪ ಸಾಲ್ಟ್ ಬೇಕಾದರೆ ಹಾಕ್ಕೋಬೋದು ನೀವು. ಗೊತ್ತಾಗಿಲ್ಲ ಸಾಲ್ಟ್ ಅಂತಂದರೆ ಸ್ವಲ್ಪ ನೀರು ತೊಗೊಂಬಿಟ್ಟು, ಈ ಮೇಲಿರುತ್ತಲ್ವ, ಈ ಮೇಲಿ ನೀರು ತೊಗೊಂಬಿಟ್ಟು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಅದು ಸ್ಟ್ರಾಂಗ್ ಅನಿಸ್ಬೇಕು ನೀರು. ತುಂಬ ಉಪ್ಪು ಜಾಸ್ತಿ ಆಗಿದೆ ಅನಿಸಿದರೆ ಅವಾಗ ಅನ್ನ ಬೇಯ್ದಾಗ ಸರಿ ಹೋಗುತ್ತೆ. ಆ ಥರನೂ ನೀವು ಟೇಸ್ಟ್ ಮಾಡ್ಕೋಬೋದು ಉಪ್ಪನ್ನು. ಸ್ವಲ್ಪ ಹಾಕ್ಕೊತೀನಿ ನಾನು ಸಾಲ್ಟ್. ಈ ಟೈಮಲ್ಲಿ ನಿಂಬೆಹಣ್ಣು ಬೇಕಾದರೂ ಹಾಕ್ಕೋಬೋದು ನೀವು. ನೋಡಿ ಕುದಿ ಸ್ಟಾರ್ಟ್ ಆಗಿದೆ. ಈಗ ಕ್ಯಾಪ್ ಹಾಕ್ತೀನಿ ನಾನು. ಫ್ರೆಂಡ್ಸ್, ಇದು 1 ವಿಜಲ್ ಬಂದರೆ ಸಾಕು.
ಒಂದು ವಿಜಲ್ ಬಂದ್ಬಿಟ್ಟು ಅದು ಪೂರ್ತಿ ತಣ್ಣಗಾಗಬೇಕು. ಕುಕ್ಕರ್ ಏರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತೀನಿ. 2 ವಿಜಲ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ ನಾನು, ತುಂಬ ಮೆತ್ತಗಾಗ್ಬಿಡುತ್ತೆ ರೈಸು. ಫ್ರೆಂಡ್ಸ್, ನಿಮ್ಮ ಮನೇಲಿ ನೀವು ನಿಮ್ಮ ಕುಕ್ಕರಲ್ಲಿ ನೀವು ಯಾವ ಥರ ಮಾಡ್ತೀರೋ ಆ ಥರ ವಿಜಲ್ ಬರೋ ಥರ ಮಾಡಿ. 2 ವಿಜಲ್ ಬೇಕಾದ್ರೆ ನೀವು ತೊಗೋಬೋದು. ನನ್ನ ಮನೇಲಿ ಕುಕ್ಕರಲ್ಲಿ ನಾನು 1 ವಿಜಲ್ಲೇ ತೊಗೊಳೋದು ರೈಸ್ ಬಾತ್ಗೆ, ಪಲಾವ್ಗೆ. ನೋಡಿ 1 ವಿಜಲ್ ಆಗಿದೆಯಲ್ವಾ, ಈಗ ನಾನು ಆಫ್ ಮಾಡ್ಕೊಂಡ್ಬಿಡ್ತೀನಿ 1 ವಿಜಲ್ಗೆ. ಇದು ಸ್ವಲ್ಪ ತಣ್ಣಗಾಗಬೇಕು ಕುಕ್ಕರ್. ಫ್ರೆಂಡ್ಸ್, ಕುಕ್ಕರ್ ತಣ್ಣಗಾಗೋಷ್ಟರಲ್ಲಿ ಮೊಸರು ಬಜ್ಜಿ ಮಾಡೋದು ನೋಡೋಣ. ಈರುಳ್ಳಿ 1/4 ಭಾಗ ಇದೆ ಅಷ್ಟೇ. ಇದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಾಲ್ಟು ನೋಡಿ, ಸ್ವಲ್ಪನೇ ಸಾಲ್ಟ್ ಹಾಕ್ಕೊತೀನಿ. ಇದಕ್ಕೆ ಪೆಪ್ಪರ್ ಪೌಡರ್ ಬೇಕಿದ್ದರೆ ಹಾಕೋಬೋದು, ಇಲ್ಲರೆ ಇಲ್ಲ ಅಷ್ಟೇ. ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡೋದು ನಾನು ಮೊಸರು ಬಜ್ಜಿನ. ಬೇಕಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಗುತ್ತೆ ಮೊಸರು ಬಜ್ಜಿ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊತೀನಿ. ಫ್ರೆಂಡ್ಸ್, ಕುಕ್ಕರ್ ತಣ್ಣಗಾಗಿದೆ. ಲಿಂಟ್ ತೆಗೆದ್ಬಿಟ್ಟು ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಇದೆ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡೋದು ಅಷ್ಟೇ. ಫ್ರೆಂಡ್ಸ್ ನೋಡಿ, ಸರ್ವ್ ಮಾಡಿಬಿಟ್ಟು ತಿನ್ನೋದು ಅಷ್ಟೇ. ಫ್ರೆಂಡ್ಸ್, ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತಂತ ಹೇಳ್ಬಿಟ್ಟು ಹೇಳಿ ಕಮೆಂಟ್ ಮೂಲಕ. ಟೇಸ್ಟ್ ಹೆಂಗಿತ್ತಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎನ್ಕರೇಜ್ ಮಾಡಿ. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.